ಸಿಲಿಕಾನ್ ಸಿಟಿಯಲ್ಲಿ ಹಾಡ ಹಗಲೇ ಮತ್ತೊಂದು ರಾಬರಿ ಆಗಿದೆ. ಪೊಲೀಸ್ ವೇಷದಲ್ಲಿ ಬಂದಂತ ಆಗುಂತಕರಿಂದ ಮನೆ ದರೋಡೆಯಾದಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆದಂತ ಘಟನೆ ಇದಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಹಾಡ ಹಗಲೇ ಮತ್ತೊಂದು ರಾಬರಿ ಆಗಿದೆ. ಪೊಲೀಸ್ ವೇಷದಲ್ಲಿ ಬಂದಂತ ಆಗುಂತಕರಿಂದ ಮನೆ ದರೋಡೆಯಾಗಿದೆ. ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಆದಂತ ಘಟನೆ ಇದು. ಬಿಇಎಲ್ ಬಡಾವಣೆಯ ಹೊಂಬಾಳೆಗೌಡರ ಮನೆಯಲ್ಲಿ ಲೂಟಿಯಾಗಿದೆ. ಆಗುಂತಕರಿಂದ ಆದಂತ ಮನೆ ದರೋಡೆ ಇದು. ಮನೆಯಲ್ಲಿ ಮಾಲೀಕರು ಇದ್ದಾಗಲೇ ದರೋಡೆ ಮಾಡಿದಂತ ಐನಾತಿಗಳು. ಖಾಸಗಿ ಕಾರ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಒಂದು ಸೋಗಿನಲ್ಲಿ ಒಂದು ಸಮವಸ್ತ್ರದಲ್ಲಿ ಬಂದಂಥ ಆಗುಂತಕರು ಮನೆ ದರೋಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಇದು ಮತ್ತೊಂದು ರಾಬರಿ ಅಂತಾನೆ ಹೇಳ್ಬೋದು. ಕ್ರೈಮ್ ಪಿಸಿ ರೀತಿ ಮತ್ತೊಬ್ಬ ಬ್ಯಾಗ್ ಹಾಕ್ಕೊಂಡು ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ಮನೆಗೆ ನುಗ್ಗಿ ಗನ್ ಮತ್ತು ಚಾಕು ತೋರಿಸಿ ಮನೆಯಲ್ಲಿದ್ದವರಿಗೆ ಡಕಾಯಿತರಿಂದ ಮನೆ ದರೋಡೆಯಾಗಿದೆ. ಈಗ ಮನೆಯಲ್ಲಿದ್ದಂಥ 20 ಲಕ್ಷ ಹಣ ಮತ್ತು ಅರ್ಧ ಕೆಜಿ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ ಕಳ್ಳರು. ಘಟನಾ ಸ್ಥಳಕ್ಕೆ ಡಿಸಿಪಿ ನಾಗೇಶ್ ಸೇರಿ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಕ್ರೈಮ್ ಪಿಸಿ ರೀತಿ ಮತ್ತೊಬ್ಬ ಬ್ಯಾಗ್ ಹಾಕ್ಕೊಂಡು ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ಪೊಲೀಸ್ ಸಮವಸ್ತ್ರದಲ್ಲೇ ಬಂದು ಗನ್ ಮತ್ತು ಚಾಕು ತೋರಿಸಿ ಹೆದರಿಸಿ ಬೆದರಿಸಿ ಅಲ್ಲಿಂದ ದರೋಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಐನಾತಿಗಳು. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆದಂಥ ಇನ್ಸಿಡೆಂಟ್ ಇದು. ಬಿಇಎಲ್ ಬಡಾವಣೆಯ ಹೊಂಬಾಳೆಗೌಡರಿಗೆ ಸೇರಿದಂಥ ಮನೆಯಲ್ಲಿ ಲೂಟಿಯಾಗಿದೆ. ಹಾಡ ಹಗಲೇ ಆದಂಥ ಘಟನೆ ಇದು. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಸಿಲಿಕಾನ್ ಸಿಟಿಯಲ್ಲಿ ಹಾಡ ಹಗಲೇ ರಾಬರಿ ಆಗಿದ್ದು ಅದು ಹೊಂಬಾಳೆಗೌಡರ ಮನೆಯಲ್ಲಿ. ಹೊಂಬಾಳೆಗೌಡರ ಮನೆಯನ್ನು ನೀವು ಒಂದು ವಿಂಡೋದಲ್ಲಿ ಗಮನಿಸ್ಬೋದು. ಇದೇ ಮನೆಯಲ್ಲಿ ಕಾರಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಸೋಗಿನಲ್ಲಿ ಸಮವಸ್ತ್ರ ಧರಿಸಿಕೊಂಡು ಬಂದು ಆಗುಂತಕರು ಮನೆಯಲ್ಲಿದ್ದವರಿಗೆ ಹೆದರಿಸಿ ಅಲ್ಲಿಂದ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಚಾಕು ತೋರಿಸಿ ಮನೆ ದರೋಡೆ ಮಾಡಿದ್ದಾರೆ ಈ ಡಕಾಯಿತರು. ಪೊಲೀಸ್ ಯೂನಿಫಾರ್ಮ್ನಲ್ಲಿ ಬಂದು ಮನೆ ದರೋಡೆ ಮಾಡಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಡಿಸಿಪಿ ನಾಗೇಶ್ ಸೇರಿ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕಾರ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಮವಸ್ತ್ರದಲ್ಲಿ ಬಂದಿದ್ದರು ಈ ಕಳ್ಳರು. ಕ್ರೈಮ್ ಪಿಸಿ ರೀತಿ ಮತ್ತೊಬ್ಬ ಬ್ಯಾಗ್ ಹಾಕ್ಕೊಂಡು ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ಸಿಲಿಕಾನ್ ಸಿಟಿಯಲ್ಲಿ ಆದಂಥ ಮತ್ತೊಂದು ರಾಬರಿ ಇದು. ಪೊಲೀಸರ ಒಂದು ಸೋಗಿನಲ್ಲಿ ಬಂದು ಮನೆಯಲ್ಲಿದ್ದವರಿಗೆ ಚಾಕು ತೋರಿಸಿ ಲೂಟಿ ಮಾಡಿದ್ದಾರೆ. ಲೂಟಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಲ್ಲದೆ ಮನೆಯಲ್ಲಿದ್ದಂಥ 20 ಲಕ್ಷ ಹಣ ಮತ್ತು ಅರ್ಧ ಕೆಜಿ ಚಿನ್ನಾಭರಣವನ್ನು ದೋಚಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಈಗಾಗಲೇ ಡಿಸಿಪಿ ಅವರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಹೇಗಾಯಿತು, ಯಾವಾಗಾಯಿತು ಈ ಒಂದು ಘಟನೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ತಾ ಇದ್ದಾರೆ ಸ್ಥಳೀಯರಿಂದ. ಇನ್ನು ಮನೆಯಲ್ಲಿದ್ದವರಿಂದನೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ನಾಗೇಶ್ ಅವರು. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆದಂಥ ಘಟನೆ. ಈಗಾಗಲೇ ಅಕ್ಕಪಕ್ಕ ಮನೆಯಲ್ಲಿದ್ದಂಥವರು ಕೂಡ ಭಯಭೀತಗೊಂಡಿದ್ದಾರೆ ಈ ಒಂದು ಲೂಟಿಯಿಂದಾಗಿ. ಬಿಇಎಲ್ ಬಡಾವಣೆಯ ಹೊಂಬಾಳೆಗೌಡರ ಮನೆಯಲ್ಲಿ ಆದಂಥ ದರೋಡೆ ಇದು. ಮನೆಯಲ್ಲೆಲ್ಲರೂ ಇದ್ದಾಗಲೇ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಪೊಲೀಸರ ಸೋಗಿನಲ್ಲಿ ಬಂದು ಮನೆಯಲ್ಲಿದ್ದವರಿಗೆ ಚಾಕು ತೋರಿಸಿ ಹೆದರಿಸಿ ಬೆದರಿಸಿ ಅಲ್ಲಿಂದ ಮನೆಯಲ್ಲಿದ್ದಂಥ ಚಿನ್ನಾಭರಣ ಹಾಗೂ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. 20 ಲಕ್ಷ ಹಣ, ಅರ್ಧ ಕೆಜಿ ಬಂಗಾರವನ್ನು ಕದ್ದು ಪರಾರಿಯಾಗಿದ್ದಾರೆ ಅಲ್ಲಿಂದ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ. ಅಜಯ್, ಯಾವಾಗಾಯಿತು ಈ ಒಂದು ದರೋಡೆ? ಬೆಂಗಳೂರಿನಲ್ಲಿ ಮತ್ತೊಂದು ದರೋಡೆ ಅಂತಲೇ ಹೇಳ್ಬೋದು ಇದನ್ನು. ಹೇಗಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುವುದಾದ್ರೆ? ಕಾರ್ತಿಕ್, ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಬಿಇಎಲ್ ಬಡಾವಣೆ ಲೇಔಟ್ನಲ್ಲಿ ಈ ಒಂದು ಘಟನೆ ಅಂದ್ರೆ ಇವತ್ತು ಬೆಳಗ್ಗೆ ಅಂದ್ರೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ ಸುಮಾರಿಗೆ ಮನೆಯಲ್ಲಿ ಹೊಂಬಾಳೆಗೌಡ ಅಂತೇನು ಅವರು ವಾಸವಾಗಿರ್ತಾರೆ. ಜೊತೆಲಿ ಅವರ ಪತ್ನಿ ಆಗಿರುವಂತಹ ಮಂಗಳಮ್ಮ ಸೇರಿದಂತೆ ಮೊಮ್ಮಗು ಕೂಡ ಇದ್ದಂತ ಸಂದರ್ಭದಲ್ಲಿ ಈ ಖಾಸಗಿ ಅಂದ್ರೆ ಒಂದು ಪ್ರೈವೇಟ್ ಕಾರ್ನಲ್ಲಿ ಬಂದಂತ ಒಂದು ಅಂದ್ರೆ ಪೊಲೀಸ್ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಅದರಲ್ಲೂ ಕೂಡ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಡಬಲ್ ಸ್ಟಾರ್ ಇರುವಂತ ಯೂನಿಫಾರ್ಮ್ ಹಾಕೊಂಡಿರ್ತಾನೆ. ಜೊತೆಗೆ ಒಂದು ಕೈಯಲ್ಲಿ ಡೈರಿ ಕೂಡ ಇಟ್ಕೊಂಡಿರ್ತಾನೆ. ಜೊತೆಗೆ ಒಬ್ಬ ಪಿಸಿ ಲೆಕ್ಕದಲ್ಲಿ
ಒಬ್ಬ ಡೈರಿ ಇಟ್ಕೊಂಡು ಬಂದಂತ ಸಂದರ್ಭದಲ್ಲಿ ನೇರವಾಗಿ ಮನೆಗೆ ನುಗ್ಗಿ ನಾವು ಪೊಲೀಸ್ನವರು ಅಂತ ಹೇಳಿ ಮೊದಲಿಗೆ ಬೆದರಿಕೆಯನ್ನ ಹಾಕ್ತಾರೆ. ನಂತರ ಅವ್ರಿಬ್ರು ಕೂಡ ಅಂದ್ರೆ ವೃದ್ಧ ದಂಪತಿಗಳು ಏನಿರ್ತಾರೆ ಅವರನ್ನ ಇಬ್ರು ಕೂಡ ಒಂದು ಟೇಪ್ ಮೂಲಕವಾಗಿ ಕಟ್ಟಿ ಹಾಕ್ತಾರೆ. ಜೊತೆಗೆ ಮನೆಯಲ್ಲಿ ಕೆಲವೊಂದಷ್ಟು ವಸ್ತುಗಳು ಏನಿದೆ ಅಂತೇಳಿ ಅವರನ್ನ ಬೆದರಿಸುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಮನೆಯಲ್ಲಿ ಇದ್ದಂತ ಒಟ್ಟು 20 ಲಕ್ಷ ಹಣ ಸೇರಿದಂತೆ ಅರ್ಧ ಕೆಜಿಗೂ ಹೆಚ್ಚು ಚಿನ್ನಾಭರಣವನ್ನ ಕಳ್ತನ ಮಾಡಿದ್ದಾರೆ ಅಂತೇಳಿ ನೇರವಾಗಿ ದೂರನ್ನು ಕೂಡ ಈಗಾಗಲೇ ವೃದ್ಧ ದಂಪತಿಗಳು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇಷ್ಟು ದಿನ ನೋಡ್ತಾ ಇದ್ವಿ ಪೊಲೀಸರ ಹೆಸರಲ್ಲಿ ಸೋಗಿಯಲ್ಲಿ ಒಂದು ಹೋಗಿ ರಾಬ್ರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಕೆಲವೊಂದಷ್ಟು ಅಪ್ಡೇಟ್ ಆಗಿರುವಂತ ಕಳ್ಳರು ಇದೀಗ ಪೊಲೀಸರ ಯೂನಿಫಾರ್ಮ್ನೇ ಧರಿಸ್ಕೊಂಡು ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ್ದಾರೆ. ಜೊತೆಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಅವರ ಮೊಬೈಲ್ ಏನಿದೆ ವೃದ್ಧರ ಮೊಬೈಲ್ ಅವರಿಬ್ರದ್ದು ಕೂಡ ಮೊಬೈಲ್ ಅನ್ನ ಕತ್ಕೊಂಡು ಹೋಗಿದ್ದಾರೆ. ಜೊತೆಗೆ ಮನೆಯಲ್ಲಿ ಇದ್ದಂತ ಸಿಸಿಟಿವಿಯನ್ನ ನೋಡ್ಕೊಂಡು ಮುಂದೆ ಇವರು ದೂರನ್ನ ಕೊಟ್ರೆ ಸಿಸಿಟಿವಿನ ಆಧರಿಸಿಕೊಂಡು ಪೊಲೀಸರು ಕೂಡ ಅರೆಸ್ಟ್ ಮಾಡುವಂತ ಯೋಚನೆ ಕೂಡ ಇತ್ತು. ಹೀಗಾಗಿ ಅವರು ಸಿಸಿಟಿವಿಯನ್ನ DVR ಏನಿದೆ ಅದನ್ನು ಕೂಡ ಸಂಪೂರ್ಣವಾಗಿ ಬಿಚ್ಕೊಂಡು ಅಲ್ಲಿಂದ ಹೋಗಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಆರೋಪಿಗಳು ಯಲಹಂಕ ಮೂಲಕವಾಗಿ ಹೋಗಿದ್ದಾರೆ ಅನ್ನುವಂತ ಅನುಮಾನ ಕೂಡ ಇರೋದ್ರಿಂದ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಅಲ್ಲೋಗಿ ಏನಾಗಿದೆ ಅನ್ನೋದನ್ನ ಕೂಲಂಕುಷವಾಗಿ ತನಿಖೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಆರೋಪಿಗಳು ಮನೆಯಲ್ಲಿದ್ದಂತ DVRನ ತೆಗೆದುಕೊಂಡು ಹೋಗಿರೋದ್ರಿಂದ ಅಲ್ಲಿ ಸ್ಥಳೀಯ ಅಕ್ಕಪಕ್ಕದ ಒಂದು ಮನೆಗಳೇನಾಗಿರ್ಬೋದು, ಜೊತೆಗೆ ಕಾರ್ನರ್ ಅಲ್ಲಿ ಇರುವಂತ ಮೇನ್ ರೋಡ್ ಏನಿದೆ ಆ ಒಂದು ಆರೋಪಿಗಳು ಬಂದು ಹೋಗಿರುವಂತ ಟೈಮಿಂಗ್ಸ್ ಏನಿದೆ ಅದನ್ನ ನೋಡ್ಕೊಂಡು ಆ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಬಂದು ಹೋಗಿದ್ರ ಯೂನಿಫಾರ್ಮ್ ಹಾಕೊಂಡು ಅಥವಾ ಅನುಮಾನಾಸ್ಪದವಾಗಿ ಯಾರಾದ್ರೂ ಓಡಾಡ್ತಿದ್ರ ಅನ್ನೋದು ಕೂಡ ಪೊಲೀಸರು ಪತ್ತೆಗೆ ಮುಂದಾಗಿದ್ದಾರೆ. ಹೀಗಾಗಿ ಅಕ್ಕಪಕ್ಕದ ಸ್ಥಳೀಯ ಒಂದು CCTVಗಳನ್ನು ಕೂಡ ವಶಕ್ಕೆ ಪಡೆದಿದ್ರೆ ಅಲ್ಲಿ ಸದ್ಯ ಇವತ್ತು FIR ನ ದಾಖಲಿಸಿಕೊಂಡು ಆ CCTV ದೃಶ್ಯಗಳನ್ನ ಗಮನಿಸಿಕೊಂಡು ಆರೋಪಿಗಳು ಯಾರು, ಯಾಕಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವರ ಮನೆಗೆ ಗೊತ್ತಿರುವಂತ ವ್ಯಕ್ತಿಗಳು, ಜೊತೆಗೆ ಅವರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರುವಂತ ವ್ಯಕ್ತಿಗಳೇ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದು ಕೂಡ ಪ್ರಾಥಮಿಕ ತನಿಖಾ ಹಂತದಲ್ಲಿ ಪೊಲೀಸರಿಗೂ ಕೂಡ ಅನುಮಾನ ಇರೋದ್ರಿಂದ FIR ದಾಖಲಿಸಿಕೊಂಡು ಇದೀಗ ತನಿಖೆನ ಮುಂದುವರಿಸಿರುವಂತದ್ದು. ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್ ಗೌಡ.